ನಮಸ್ಕಾರ ಸ್ನೇಹಿತರೆ, ನಾವು ನೋಡಬಹುದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಜೊತೆಗೆ ಅಪ್ಲಿಕೇಶನ್ ಹಾಕುವ ಒಂದು ಡೇಟ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಯಾವ ಡಿಸ್ಟಿಕ್ಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಕಾಸ್ಟ್ ವೈಸು, ಜೊತೆಗೆ ನಿಮ್ಮ ಇರ್ತಕ್ಕಂಥ ಯಾವ ಎಲಿಜಿಬಲ್ ಇದ್ರು ಮಲ್ಟಿ ಆಗಿರ್ತಕ್ಕಂಥ ಎಕ್ಸಾಮ್ಗಳಿಗೆ ಎಲಿಜಿಬಲ್ ಇರ್ತಕ್ಕಂಥದ್ದು, ಯಾವ ಡಿಸ್ಟಿಕ್ಕಿಗೆ, ಯಾವ ಡಿವಿಷನ್ಗೆ, ಯಾವ ಕಾಸ್ಟ್ ನಿಮ್ದು, ಆ ಕಾಸ್ಟ್ ವೈಸು ಎಷ್ಟು ಪೋಸ್ಟ್ಗಳಿದಾವೆ, GM ನಲ್ಲಿ ಎಷ್ಟು ಬರುತ್ತೆ, ನಿಮ್ ಕಾಸ್ಟ್ ವೈಸ್ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಜೊತೆಗೆ ನೀವು ಯಾವ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ತಿರೋ ಅದೇ ಡಿಸ್ಟಿಕ್ ನಲ್ಲಿ ನೀವು ಯಾವ ರೀತಿಯಾಗಿರ್ತಕ್ಕಂಥ ಪೋಸ್ಟ್ಗಳ ಸಂಖ್ಯೆ ಇದೆ ಒಂದು ಸ್ವಲ್ಪ ಗಮನ ಇಟ್ಕೊಂಡು ಹಾಕಿ ಅಂತ ನಾನು ಹೇಳ್ತೀನಿ. ಪ್ಲಸ್ ಈ ಶಿಕ್ಷಕರ ನೇಮಕಾತಿ ಏನ್ ಸ್ಟಡಿ ಮಾಡ್ತಿದ್ರು ಎಲ್ಲ ಸ್ನೇಹಿತರು ಈಗ ಏನಪ್ಪಾ ಅಂದ್ರೆ ನ್ಯೂ ಸಿಲೆಬಸ್ PDF ನೋಟ್ಸ್ ಇದಾವೆ ಅಂತ ಹಲವಾರು ರೀತಿಯಾಗಿರ್ತಕ್ಕಂತಹ ಅಭ್ಯರ್ಥಿಗಳು ಕೇಳ್ತಾ ಹೋಗಿದ್ರು. ಹಾಗಾಗಿ ಎಲ್ಲ ಸ್ನೇಹಿತರು ಈಗ ನಾನು ಏನ್ ಹೇಳ್ತಿದ್ದೀನಪ್ಪ ಅನ್ನೋದಾದ್ರೆ ನ್ಯೂ ಸಿಲೆಬಸ್ ವೈಗೆ ನಮ್ಮಲ್ಲಿ ನೋಟ್ಸ್ಗಳು ಇದಾವೆ. ಎಲ್ಲಾ ಸಬ್ಜೆಕ್ಟ್ಗಳು, ಸೈನ್ಸು, ಹಿಸ್ಟ್ರಿ, ಕನ್ನಡ, CB, PM ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಕನ್ನಡ, ಇಂಗ್ಲಿಷು, GK ಪೇಪರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪೇಪರ್ಗಳಿಗೂ PDF ನೋಟ್ಸ್ ಅಲ್ಲಿ ನಮ್ಮಲ್ಲಿದ್ದಾವೆ. ಇಲ್ಲಿ ಪೇಪರ್ 1 ಪ್ಲಸ್ ಪೇಪರ್ 2 ಎಲ್ಲಾ ಶಿಕ್ಷಕರ ನೇಮಕಾತಿಯಲ್ಲಿ ಕಾಮನ್ ಆಗಿರ್ತಕ್ಕಂತಹ ಸಬ್ಜೆಕ್ಟ್ಗಳು ಅಂತ ನಾವು ಕಾಣಬಹುದು. ಹಾಗಾಗಿ ಎಲ್ಲ ಸ್ನೇಹಿತರು ನಾವು PDF ನೋಟ್ಸ್ ಮೊದಲಿನಿಂದನೂ ಕೊಡ್ತಾ ಇದ್ದೀನಿ. ಎಲ್ಲರೂ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಪ್ಲಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ತಗೊಂಡಿದ್ದಾರೆ. ಯೂಸ್ಫುಲ್ ಆಗಿದ್ದ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು ಹೊಸ್ತಾಗಿ ನೋಡ್ತಿರೋ ಎಲ್ಲ ಸ್ನೇಹಿತರು PDF ನೋಟ್ಸ್ಗಳು ತಗೊಳ್ಳಿ ಅಂತ ಹೇಳ್ತೀನಿ. ಎಲ್ಲಾ ಎಕ್ಸಾಮ್ಗಳು, ಈ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ವಿಲೇಜ್ ಅಕೌಂಟ್ ಆಫೀಸರ್ ಆಗಿರ್ಬೋದು, ST FD ಆಗಿರ್ಬೋದು, ಮತ್ತು ಇನ್ನು ಉಳಿತಿರ್ತಕ್ಕಂಥ ಇನ್ನೇನು ಎಕ್ಸಾಮ್ಗಳು ಹಾಕಿದ್ರು ಎಲ್ಲಾ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ PDF ನೋಟ್ಸ್ ಕೂಡ ಇವೆ. ಹಾಗಾಗಿ ಪ್ರಮುಖವಾಗಿ ಈಗ ಇಂಪಾರ್ಟೆಂಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ PDF ನೋಟ್ಸ್ ನಾವು ಕಳಿಸ್ತಿದೀವಿ. ನಾನು 2 ದಿನ ಆಫರ್ ಕೊಟ್ಟಿದ್ದೆ. 200 ರುಪೀಸ್ಗೆ 2 ಪೇಪರ್ ಕಳಿಸ್ತೀನಿ ಎಂದು. ಅದು ಮೇನ್ ಆಗಿರ್ತಕ್ಕಂಥದ್ದು 600 ರುಪೀಸ್ಗೆ ನಾವು PDF ನೋಟ್ಸ್ ಗಳನ್ನು ಕಳಿಸ್ತಿದೀವಿ. ಹಾಗಾಗಿ ಇವತ್ತು 400 ರುಪೀಸ್ಗೆ ನಾವು ಪೇಪರ್ 1 ಪ್ಲಸ್ ಪೇಪರ್ 2 2 ಪೇಪರ್ಗಳನ್ನು 400 ರುಪೀಸ್ಗೆ ಕಳಿಸ್ತಿದ್ದೀವಿ. ಅಂದ್ರೆ ಪೇಪರ್ 1 200, ಪೇಪರ್ 2 200ಗೆ ನಾವು ಕಳಿಸ್ತಿದೀವಿ. ಎಲ್ಲಾ ಸ್ನೇಹಿತರು ಹೊಸ ಸಿಲೆಬಸ್ ಅಂದ್ರೆ ನ್ಯೂ ಸಿಲೆಬಸ್ ವೈಸ್ ನೋಟ್ಸ್ ಗಳನ್ನು ನಾವು ಮಾಡಿದೀವಿ. ಅಲ್ಲಿ ಯಾವ ರೀತಿಯಾಗಿರುತ್ತೆ ಸರ್ PDF ನೋಟ್ಸ್ ಒಂದು ಹಲವಾರು ರೀತಿಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಡೆಮೋ ಕೇಳ್ತಾರೆ. ಯಾವ ರೀತಿಯಾಗಿರುತ್ತೆ, ಫೇಕ್ ಆಗಿರುತ್ತೆ ಅನ್ನೋದು. ಸುಮಾರು 300-400 ಜನ ನೋಟ್ಸ್ಗಳು ತಗೊಂಡಿದ್ದಾರೆ. ಯಾವುದು ಕಂಪ್ಲೇಂಟ್ ಇಲ್ಲ. ಜೊತೆಗೆ ವಾಟ್ಸಪ್ ಗ್ರೂಪ್, ಕಮ್ಯುನಿಟಿ ಗ್ರೂಪ್ ನಲ್ಲಿ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಮೊದಲು ಏನಪ್ಪಾ ತಗೊಂಡಿರ್ತಾರೆ ನೋಟ್ಸ್, ಅವ್ರಿಗೆ ಕೆಲವೊಂದು ನೋಟ್ಸ್ಗಳು ಸಿಗ್ತಿರೋದಿಲ್ಲ. ಆ ಒಂದು ಸಲುವಾಗಿ ನಾವು ಅಪ್ಡೇಟ್ಗಳನ್ನು ಕೂಡ ಮಾಡ್ತಿದ್ದೀವಿ. ಈಗ ನ್ಯೂ ಸಿಲೆಬಸ್ ವೈಸು ಪಕ್ಕಾ ಸಿಲೆಬಸ್ ಕೂಡ ನಮ್ಮಲ್ಲಿದೆ. ಹಾಗಾಗಿ ಎಲ್ಲಾ ಸ್ನೇಹಿತರು ಆ ನೋಟ್ಸ್ಗಳನ್ನು ತಗೊಳ್ಳಿ. ಪುಸ್ತಕವು ಈಗ ಪುಸ್ತಕದಲ್ಲೇ ಎಲ್ಲಾ ಸಬ್ಜೆಕ್ಟ್ಗಳು ಕವರ್ ಆಗುವಾಗೆ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಇರುವುದಿಲ್ಲ. ಯಾವುದೇ ಸಬ್ಜೆಕ್ಟ್ ಆಗಲಿ, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇನ್ನು ಉಳಿತಿರ್ತಕ್ಕಂಥ ಸಬ್ಜೆಕ್ಟ್ ಅಂದ್ರೆ ಎಕ್ಸಾಮ್ಗಳು ಬರ್ಬೋದು. HSTR, GPSTR, BSTR, ಕ್ರೈಸ್ ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಫಿಸಿಕಲ್ ಎಜುಕೇಶನ್ ಆಗಿರ್ಬೋದು, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಅಲ್ಲಿ ನೋಟ್ಸ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಇರ್ತವೆ. ನಿಮ್ದು ಯಾವ ಮೀಡಿಯಂ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ 2 ಲ್ಯಾಂಗ್ವೇಜ್ ನಲ್ಲಿ ಸಿಗುತ್ತವೆ. ಹಾಗಾಗಿ ಟುಡೇ ಇನ್ನು 2 ದಿನ ಆಫರ್, ಇದು 600 ರುಪೀಸ್ಗೆ ನಾವು ಕೊಡ್ತಿದೀವಿ ನೋಟ್ಸು. ಇದನ್ನ ಮೈನಸ್ ಮಾಡಿ 400 ರುಪೀಸ್ಗೆ ನಾವು ಕೊಡ್ತಿದೀವಿ. ಅಂದ್ರೆ ಪೇಪರ್ 1 ಪ್ಲಸ್ ಪೇಪರ್ 2. ಹಾಗಾಗಿ ಎಲ್ಲ ಸ್ನೇಹಿತರು ತಗೊಳ್ಳಿ. ಜೊತೆಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ನಾವು ಅದಕ್ಕೆ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡ್ಕೊಂಡು ಕೂಡ ನಾವು ನೋಟ್ಸ್ಗಳನ್ನು ಕೊಡ್ತೀವಿ. ಅಂದ್ರೆ 400 ಇದ್ರು ಏನಾದರೂ ಸಮಸ್ಯೆಗಳಿದ್ರೆ 100 ರೂಪಾಯಿ ಕಡಿಮೆ ಮಾಡಿ 300 ರುಪೀಸ್ಗೆ 2 ಪೇಪರ್ಗಳನ್ನು ಕಳಿಸ್ತಿದೀವಿ. ನಾವು ಪೇಪರ್ 1 ಅಷ್ಟೇ ಬೇಕು ಅನ್ನೋದಾದ್ರೆ 200 ಪೇ ಮಾಡಬೇಕು, ನೋಟ್ಸ್ಗಳನ್ನು ತಗೋಬೇಕು. ನ್ಯೂ ಸಿಲೆಬಸ್ ವೈಸೇ ನಾವು ನೋಟ್ಸ್ಗಳನ್ನು ಕಳಿಸ್ತಿದೀವಿ. ಯಾವುದೇ ಪುಸ್ತಕದಲ್ಲಿ ಸಿಗುವುದಿಲ್ಲ. ಈಗ ನೋಡ್ಬೋದು, ಯಾವುದೇ ಒಂದು ಸೈಕಾಲಜಿ ಪುಸ್ತಕ ತಗೊಂಡ್ರು, ಮೆಂಟಲ್ ಎಬಿಲಿಟಿ ತಗೊಂಡ್ರು, ಅಲ್ಲಿ ಏನಿರುತ್ತೆ, ನೀವು ಪುಸ್ತಕ ಏನಲ್ಲಂದ್ರು 300-400ಗೆ 1 ಸಬ್ಜೆಕ್ಟ್ ಬರುತ್ತೆ. ನಾವೇನ್ ಮಾಡ್ತೀವಿ, GK ಪೇಪರ್ ನಲ್ಲಿ ವ್ಯಾಲ್ಯೂ ಎಜುಕೇಶನ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ವ್ಯಾಲ್ಯೂ ಎಜುಕೇಶನ್ ಇವೆಲ್ಲ ಪೇಪರ್ಗಳನ್ನು ನ್ಯೂ ಸಿಲೆಬಸ್ ವೈಸು ನಿಮಗೆ ಎಕ್ಸಾಮ್ ನಲ್ಲಿ ಡೈರೆಕ್ಟ್, ಈಗ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಂದ್ರೆ MCQ ಕರೀತಾರೆ. ಅಲ್ಲಿ ಅಟೆಂಡ್ ಅಂದ್ರೆ ನಿಮಗೆ ಬೇಗನೆ ಅರ್ಥ ಆಗುವ ರೀತಿಯಲ್ಲಿ ನಾವು ಕ್ರಿಯೇಟ್ ಮಾಡಿರತಕ್ಕಂಥ ನೋಟ್ಸ್ಗಳು ಇವೆ. ಹಾಗಾಗಿ ಇದನ್ನ ಏನ್ ಮಾಡಿ ಯೂಸ್ಫುಲ್ ಮಾಡಿಕೊಳ್ಳಿ.
ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಹೇಳಿ. ಸೊ ನೆಕ್ಸ್ಟು ಏನಪ್ಪ ಅಂದರೆ, ಈ ಶಿಕ್ಷಕರ ನೇಮಕಾತಿಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ನಿಮಗೆ ಗೊಂದಲಗಳಿರ್ತವೆ. ಸೊ ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗಳು ನಿಮ್ಮ ಸರ್ಟಿಫಿಕೇಟ್ ಇರತಕ್ಕಂಥವನು ರೆಡಿ ಮಾಡಿಕೊಳ್ಳಿ. ಏನು ಸ್ಕೂಲ್ ಎಜುಕೇಷನ್ ಏನು ಕೊಟ್ಟಿದ್ದೆವು ಆರ್ಡರ್ನಲ್ಲಿ, ಅಂದರೆ ಅಲ್ಲಿ ಅಭ್ಯರ್ಥಿಗಳ ಗಮನಕ್ಕಾಗಿ ಅಂತ ಒಂದು ಫೈಲ್ಸ್ ಏನಿದೆಯೋ ಅಲ್ಲಿರ್ತಕ್ಕಂತಹ ಒಂದು ಅವ್ರು ಏನು ಕೊಟ್ಟಿದ್ದಾರೋ ಸೊ ನೋಟಿಸ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ನೀವು ಸರಿ ಮಾಡಿಕೊಳ್ಳಿ. ಮತ್ತು ನಿಮ್ಮ ಕಾಸ್ಟ್ ವೈಸ್ ಇರತಕ್ಕಂಥ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಗ್ರಾಮೀಣ ಕನ್ನಡ ಮಾಧ್ಯಮಗಳ ಎಲ್ಲ ಸರ್ಟಿಫಿಕೇಟ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಾಳೆ ಸೆಲೆಕ್ಷನ್ ಆದ ನಂತರ ಸೊ ಅವು ಏನಪ್ಪ ಅಂದರೆ ತೊಂದರೆ ಆಗಬಾರ್ದು ಅಂತ ನಾನು ಹೇಳ್ತೀನಿ. ಹಾಗಾಗಿ ಯಾರ್ಯಾರು ಹಾರ್ಡ್ ವರ್ಕ್ ಮಾಡ್ತಿದ್ರೋ ಎಲ್ಲರಿಗೂ ಸೊ ಹುದ್ದೆ ಸಿಗಲಿ. ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕೂಡ ನೀವು ಒಬ್ರು ಇರ್ರಿ ಅಂತ ನಾನು ಹೇಳ್ತೀನಿ. ಜೊತೆಗೆ ಯಾರ್ಯಾರು PDF ನೋಟ್ಸ್ ತಗೊಂಡಿಲ್ಲೋ ಸೊ ಯಾರಿಗೆ ಬೇಕು ಸೊ ಈ ಕೆಳಗೆ ಶೋ ಆಗ್ತಿರ್ತಕ್ಕಂತಹ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ. ಯಾವ ಎಕ್ಸಾಮ್ಗಳಿಗೆ ಎಲಿಜಿಬಲ್ ಇದ್ದೀರಾ, ನಮ್ದು ಯಾವ ಸಬ್ಜೆಕ್ಟು, ಪೇಪರ್ ಯಾವ್ದು ಬೇಕು ಅನ್ನೋದ್ರ ಬಗ್ಗೆ ಹಾಕಿದ್ರೆ ಸೊ ನಾವು ಅಮೌಂಟ್ ಹಾಕ್ತೀವಿ. ಅಷ್ಟು ಪೇನ ಸೊ ಇದೇ ನಂಬರಿಗೆ ಫೋನ್ಪೇ ಮಾಡೋದ್ರ ಮೂಲಕ ಸ್ಕ್ರೀನ್ಶಾಟ್ ಹಾಕಿದರೆ ನಾವು PDF ನೋಟ್ಸು ಇನ್ಸ್ಟ್ಯಾಂಟ್ ಆಗಿ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ. ಸೊ ನೀವು ಸಿಲೆಬಸ್ ವೈಸು ಎಲ್ಲಿ ಸಿಗಂಗಿಲ್ಲ ನೋಟ್ಸು ಕಡಿಮೆ ದರದಲ್ಲಿ, ನಾವು ಕಡಿಮೆ ದರದಲ್ಲಿ ಕೊಡ್ತಿದ್ವಿ. ಸೊ ಹೆಚ್ಚು ಕಮ್ಮಿ ಮಾಡಿಕೊಂಡು ಅಮೌಂಟು ಪ್ರೈಸನ್ನು ನಾವು ಕೊಡ್ತಿರ್ತಕ್ಕಂಥದ್ದು. ಸೊ ಇಡೀ ಕರ್ನಾಟಕದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂತಹ PDF ನೋಟ್ಸ್ಗಳನ್ನು ನಾವು ಕಳಿಸ್ತಿದ್ವಿ. ಸೊ ಅದನ್ನ ಯೂಸ್ಫುಲ್ ಮಾಡ್ಕೊಳ್ಳಿ. ಜೊತೆಗೆ ಅಲ್ಲಿ ಇರ್ತಕ್ಕಂಥ PDF ನೋಟ್ಸು ಮ್ಯಾಕ್ಸಿಮಮ್ PDF ಫೈಲ್ಸ್ಗಳು ಸಿಗ್ತವೆ. ಫೈಲ್ ಕಡಿಮೆ ಆಗಿರ್ತಕ್ಕಂಥ ಫೈಲ್ಗಳು ನಾವು ಕಳಲ್ಲ. ಅತಿ ಹೆಚ್ಚು ವಿವರಣೆ, ಅತಿ ಹೆಚ್ಚು ಎಕ್ಸ್ಪ್ಲನೇಷನ್ನು, ಅತಿ ಹೆಚ್ಚು PDF ಒಳಗೊಂಡಿರ್ತಕ್ಕಂತಹ ನೋಟ್ಸ್ಗಳು. ಹಾಗಾಗಿ ಎಲ್ಲ ಸ್ನೇಹಿತರು ಟೈಮ್ ವೇಸ್ಟ್ ಮಾಡಬೇಡಿ. ನೋಡ್ತಿರೋರು ಸೊ ನೋಡಿ, ಕೆಲವೊಬ್ರು ಹೋಗ್ತಿರ್ತಾರೆ. ಸೊ ಕೆಲವೊಬ್ರು ಮೆಸೇಜ್ ಮಾಡಿ ಡೆಮೋ ಹಾಕಿ ಹೆಂಗಿರುತ್ತೆ ಹಂಗಿರುತ್ತೆ ಅನ್ನೋದ್ರ ಬಗ್ಗೆ. ಸೊ ಅದು ಯಾವುದೇ ರೀತಿಯ ಚಿಂತನೆ ಬೇಡ. ಸೊ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಸ್ನೇಹಿತರು ಆಲ್ರೆಡಿ ತಗೊಂಡಿದ್ರೆ ಸ್ಟಡಿ ಮಾಡ್ತಿದ್ದಾರೆ. ನೀವು ಕೂಡ ಸ್ಟಡಿ ಮಾಡಿ. ಸೊ ಉಳಿದಿರ್ತಕ್ಕಂಥ ಇನ್ನೂ ಈ 50 ಡೇಸ್ನಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ನೋಡ್ಬೋದು, ಪ್ರಮುಖವಾಗಿ ಎಕ್ಸ್ಪ್ಲನೇಷನ್ ಎಲ್ಲ ರಿಮೂವ್ ಮಾಡಿದ್ದಾರೆ. ಸೊ ಏನು ಮಲ್ಟಿಪಲ್ ಚಾಯ್ಸ್ ಅಂದರೆ ಆಬ್ಜೆಕ್ಟಿವ್ ಟೈಪ್ ಅಂತ ನಾವು ಕರಿತೀವಲ್ಲ, ಸೊ ಆ ಎಕ್ಸಾಮ್ಗಳು ನಿಮಗೆ ಡೈರೆಕ್ಟ್ ಅಲ್ಲೇ ಆನ್ಸರ್ ಇರುತ್ತೆ. ನೀವು ಯಾವ್ದು ಆನ್ಸರ್ ಅನ್ನೋದು ಕರೆಕ್ಟಾಗಿ ಓದಿ ಹಾಕಬೇಕಾಗತ್ತೆ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರದ್ರೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಫೈನಲ್ ಆಗಿ ಸೊ ನೋಟ್ಸ್ ಯಾರಿಗೆ ಬೇಕು ಇದನ್ನು ಕಾಲ್ ಮಾಡಬೇಡಿ. ಏನಾದರೂ ಗೊತ್ತಾಗ್ಲಿಲ್ಲ ಅಂದರೆ ಅಷ್ಟೇ ಕಾಲ್ ಮಾಡಿ, ನಾವು ರಿಸೀವ್ ಮಾಡ್ತೀನಿ. ನೋಟ್ಸ್ ತಗೊಂತೀನಿ ರೀ ಬಟ್ ಏನೋ ಕೇಳಬೇಕು ಅನ್ನೋದಿದ್ರೆ ಕಾಲ್ ಮಾಡಿ, ನಾನು ರಿಸೀವ್ ಮಾಡ್ತೀನಿ. ಸೊ ಸುಮ್ಕೆ ಇನ್ಫಾರ್ಮೇಷನ್ ನಾನು ಫ್ರೀ ಇರಲ್ಲ. ಸೊ ನೋಟ್ಸ್ ಕಳಿಸಿರೋ ಒಂದು ವಿಚಾರ ಬೇರೆ ವರ್ಕ್ ಇರೋ ಕಾರಣ, ಹಾಗಾಗಿ ನೋಟ್ಸ್ ವಿಚಾರಕ್ಕೆ ಏನಾದರೂ ಇದ್ದರೆ ಸೊ ಕಾಲ್ ಮಾಡಿ ಅಂತ ಹೇಳ್ತೀನಿ. ಸೊ ಇಲ್ಲ ಅಂದರೆ ವಾಟ್ಸಪ್ ಮುಖಾಂತರ ನೀವು ಮೆಸೇಜ್ ಮಾಡಿದರೆ ಸೊ ನಾವು ಟೈಪ್ ಮಾಡ್ತೀವಿ. ಸೊ ನಿಮ್ಮ ಪ್ರಾಬ್ಲಮ್ ಏನದು, ಸೊ ನನ್ನ ನೋಟ್ಸು ಏನಾದರೂ ಕೇಳಬೇಕು ಅನ್ನೋದಾದರೆ ಡೆಮೋ, ಸೊ ನಾವು ಡೆಮೋ ಹಾಕಿ ಒಂದು ನೀವು ನೋಟ್ಸ್ಗಳು ಪಡಿಬೋದು ಅಂತ ಹೇಳ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರಗಳಿದ್ದರೆ, ಅಂದರೆ ಶಿಕ್ಷಕರ ನೇಮಕಾತಿ ಏನಾದರೂ ವಿಚಾರ ಇದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.